ಐಟಿ ಇಲಾಖೆ ಅಧಿಕಾರಿಗಳಿಂದ ಭರ್ಜರಿ ಬೇಟೆ. ಜ್ಯುವೆಲರ್ಸ್ ಶಾಪ್ ಮೇಲೆ ದಾಳಿ ನಡೆಸಿದ್ರು ಐಟಿ ಇಲಾಖೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ದಾಖಲೆ ಇಲ್ಲದ 26 ಕೋಟಿ ರೂಪಾಯಿ ದುಡ್ಡು ಪತ್ತೆಯಾಗಿದೆ. ಕಂತೆ ಕಂತೆ ನೋಟನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಐಟಿ ಅಧಿಕಾರಿಗಳು. ಯಾಕೆ ಅಂತಂದರೆ ಇದು ಒಂದು ಚುನಾವಣೆ ಸಂದರ್ಭ, ಇನ್ನೂ ಕೂಡ ಚುನಾವಣೆ ಮುಕ್ತಾಯ ಆಗಿಲ್ಲ, ಇನ್ನೂ ಒಂದು ಹಂತ ಬಾಕಿ ಇದೆ. ಇದರ ನಡುವೆ ಈ ಥರದ ರೇಡ್ಗಳು ಇತ್ತೀಚೆಗೆ ತುಂಬ ಕಾಮನ್ ಆಗಿ ನಡೀತಾ ಇದೆ. ಎಲ್ಲಿ ರೇಡ್ ಮಾಡಿದ್ರೂ ಕಂತೆ 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 ಹಣ ಸಿಗ್ತಾ ಇದೆ. ಇದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು. ಜ್ಯುವೆಲರಿ ಶಾಪ್ ಒಂದರ ಮೇಲೆ ದಾಳಿ ಮಾಡಿದ್ದಾರೆ. ಮಾಡಿದಾಗ ದಾಖಲೆ ಇಲ್ಲದ ಜ್ಯುವೆಲರಿ ಶಾಪ್ನಲ್ಲಿ ದಾಖಲೆ ಇಲ್ಲದ 26 ಕೋಟಿ ರೂಪಾಯಿ ಕ್ಯಾಶ್. ಅದುವೇ ಸಾಮಾನ್ಯವಾಗಿ ಇಷ್ಟೊಂದು ದುಡ್ಡನ್ನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಇಲ್ಲ ರೂಲ್ಸ್ ಪ್ರಕಾರ. 2 ಲಕ್ಷ 3 ಲಕ್ಷ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ನಡಿಬೇಕು ಅಂತ. ಬಟ್ ಇಷ್ಟು ದುಡ್ಡು ಬಂದದ್ದಾದರೂ ಎಲ್ಲಿಂದ, ಯಾರಿಗೆ ಸೇರಿದ್ದು ದುಡ್ಡು? ಹವಾಲಾ ದುಡ್ಡ ಅಥವಾ ಎಲೆಕ್ಷನ್ನಲ್ಲಿ ಬಳಸೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದ? ಆಮೇಲೆ ಎಲ್ಲ ಜ್ಯುವೆಲರಿ ಶಾಪಲ್ಲೇ ಸಿಗ್ತಾ ಇದೆ. ಅಬ್ಸರ್ವ್ ಮಾಡಿ ನೋಡಿ, ಕರ್ನಾಟಕದಲ್ಲೂ ರೇಡ್ ಆಗಿತ್ತು. ಜ್ಯುವೆಲರಿ ಶಾಪಲ್ಲಿ ದುಡ್ಡು ಇಟ್ಬಿಟ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತನ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಐಟಿ ರೇಡ್ ಆಗಿರೋದು ಎಲ್ಲಿ, ಮತ್ತೆ ಇವ್ರು ಯಾರು, ಈ ಹಣ ಯಾರದ್ದು, ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅರವಿಂದ್, ಮಹಾರಾಷ್ಟ್ರದ ನಾಸಿಕ್ ನಲ್ಲಿರುವಂತಹ ಸುರಾನಾ ಜ್ಯುವೆಲರ್ಸ್ ನಲ್ಲಿ ಈ ಒಂದು ದಾಳಿ ಆಗಿರುವಂತದ್ದು. ಐಟಿ ಅಧಿಕಾರಿಗಳು ಬೆಳಗ್ಗೆ ಸುರಾನಾ ಜ್ಯುವೆಲರ್ಸ್ ಒಳಗಡೆ ದಾಳಿಯನ್ನು ನಡೆಸಿ ಶೋಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ದಾಖಲೆ ಇಲ್ಲದ 26 ಕೋಟಿ ರೂಪಾಯಿ ನಗದು ಹಣ ಲಭ್ಯ ಆಗಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅದರ ಫೋಟೋ ಮತ್ತೆ ವಿಡಿಯೋಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಕಂತೆಯ 500 ಮುಖಬೆಲೆಯ ನೋಟ್ಗಳನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಐಟಿ ಅಧಿಕಾರಿಗಳು ಜ್ಯುವೆಲರಿ ಮಾಲೀಕರನ್ನ ಮತ್ತೆ ಅಲ್ಲಿರುವಂತ ಮ್ಯಾನೇಜರ್ನ ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಹಣದ ಮೂಲ ಯಾವುದು ಅನ್ನುವಂಥದ್ದನ್ನ ಹೇಳುವಲ್ಲಿ ಮಾಲೀಕರು ಕೂಡ ವಿಫಲ ಆಗಿರುವಂತದ್ದು. ಹೀಗಾಗಿ 26 ಕೋಟಿ ಹಣವನ್ನು ಕೂಡ ಈಗ ಐಟಿ ಅಧಿಕಾರಿಗಳು ಸೀಜ್ ಮಾಡಿರುವಂತದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ.